ಸರ್ಕಾರದಿಂದ ಜಾತಿ ಗಣತಿ ಮತ್ತು ಜನಗಣತಿಯನ್ನು ಮಾಡ್ತಿರುವಂಥದ್ದು ಸ್ವಾಗತಿಸ್ತಾ ಇದ್ದೀವಿ. ವಿಶೇಷವಾಗಿ ಜಾತಿ ಗಣತಿ ಮೊದಲು ಜನಗಣತಿ ಆಗ್ತಿತ್ತು. ಈ ಬಾರಿ ವಿಶೇಷವಾಗಿ ಜಾತಿ ಗಣತಿನೂ ಆಗ್ತಿರುವಂಥದ್ದು ಒಂದು ವಿಶೇಷವಾಗಿದೆ. ಇದನ್ನು ಮೊದಲನೇದಾಗಿ ಸ್ವಾಗತಿಸುತ್ತಾ, ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದೊಂದು ದೊಡ್ಡ ಗೊಂದಲವಾಗಿತ್ತು. ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲದೇ ಇದ್ದರೂ ಸಾಮಾಜಿಕ ಮತ್ತು ಶೈಕ್ಷಣಿಕ ಸರ್ವೆ ಅಡಿಯಲ್ಲಿ ಜಾತಿ ಗಣತಿಯನ್ನು ಮಾಡಲಿಕ್ಕೆ ಜಾತಿ ಗಣತಿಯನ್ನು ಮಾಡಿದರು. ಇದೆಲ್ಲೋ ಒಂದು ಕಡೆ ಸರಿಯಾಗಿ ಮಾಡಿಲ್ಲ, ಕಾನೂನುಬದ್ಧವಾಗಿಲ್ಲ, ಪ್ರತಿಯೊಂದು ಮನೆಗೆ ಹೋಗಿಲ್ಲ, ಎಲ್ಲ ಕಡೆನೂ ಮಾಹಿತಿ ತಗೊಂಡಿಲ್ಲ, ಪ್ರತಿಯೊಬ್ಬ ವ್ಯಕ್ತಿಯ ಕುಟುಂಬದ ಎಲ್ಲ ಜಾತಿಯ ಗಣತಿಯನ್ನು ಸರಿಯಾಗಿ ಮಾಡಿಲ್ಲ ಅನ್ನೋಂಥದ್ದು ಬಾರಿ ಕೂಗು ಆ ಇಲಾಖೆಯ ಸಂಬಂಧಪಟ್ಟ ವ್ಯಕ್ತಿಗಳು ಸಹ ಇದನ್ನು ಭಾಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿದರು. ಭಾಳ ಗೊಂದಲದ ಮಧ್ಯದಲ್ಲೂ ಕಾಂಗ್ರೆಸ್ ಸರ್ಕಾರ ಗೊಂದಲ ನಿರ್ಮಾಣ ಮಾಡುವಂಥದ್ದು, ಸಮಾಜದಲ್ಲಿ ಗೊಂದಲ, ಜಾತಿಗಳ ಮಧ್ಯದಲ್ಲಿ ಗೊಂದಲ, ಇವೆಲ್ಲ ಪ್ರಯತ್ನಗಳನ್ನು ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. ಇದಕ್ಕೆಲ್ಲ ತೆರೆ ಎಳಿಲಿಕ್ಕೆ, ಇದಕ್ಕೆಲ್ಲ ಒಂದು ಅಂತ್ಯ ಕೊಡಲಿಕ್ಕೋಸ್ಕರ ಇವತ್ತೇನು ಕೇಂದ್ರ ಸರ್ಕಾರ ಒಂದು ಸ್ಪಷ್ಟವಾಗಿ, ವೈಜ್ಞಾನಿಕವಾಗಿ, ಉತ್ತಮವಾಗಿ ಪ್ರತಿಯೊಂದು ವ್ಯಕ್ತಿನ, ಪ್ರತಿಯೊಂದು ಮನೆಯ ಕಾನೂನುಬದ್ಧವಾಗಿ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇದೆ. ಈ ಅಧಿಕಾರದ ಆಧಾರಿತವಾಗಿ ವ್ಯವಸ್ಥಿತವಾಗಿ ಈ ನಡೆಯುವಂಥದ್ದಾಗುತ್ತೆ. ಇಲ್ಲೇನೋ ಒಂದು ಕಡೆ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕದ್ದಿ ಮುಚ್ಚಿ ಮಾಡ್ತಿದ್ರು, ಸ್ಪರ್ಶತೆ ಇಲ್ಲ. ಸೊ ಹಾಗಾಗಿ ಎಲ್ಲ ಗೊಂದಲಕ್ಕೆ ತೆರೆ ಎಳೆದು ನಮ್ಮ ಸಮಾಜದಲ್ಲಿ ಎಲ್ಲರೂ ತಮ್ಮ ಜಾತಿಯ ಸ್ಥಿತಿಗತಿಗಳು, ಜಾತಿಯ ಸಂಖ್ಯೆಗಳು ಇವೆಲ್ಲವೂ ಭಾಳ ಸ್ಪಷ್ಟವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರಿಗೆ ನಮ್ಮ ರಾಜ್ಯದ ಮತ್ತು ದೇಶದ ಜನತೆಯ ಮತ್ತು ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಹಾಗೆ ನಮ್ಮೊಂದಿಗೆ ಖಂಡಿತ ಕಾನೂನಲ್ಲಿ ಅದಕ್ಕೆ ಯಾವುದೇ ಮಾನ್ಯತೆ ಇಲ್ಲ, ಅವರೇ ಒಪ್ಕೊಂಡಿದ್ದಾರೆ. ಕಾನೂನಲ್ಲಿ ಯಾವುದು ಮಾನ್ಯತೆ ಇಲ್ಲ. ಅವರೇ ಕೇವಲ ರಾಜಕೀಯ ದುರುದ್ದೇಶದಿಂದ ಅವರು ಈ ಪ್ರಯತ್ನವನ್ನು ಮಾಡಿದರು. ಸದುದ್ದೇಶ ಖಂಡಿತ ಅವ್ರಿಗೆ ಯಾವ ಸದುದ್ದೇಶ ಇರಲಿಲ್ಲ. ಕೇವಲ ರಾಜಕೀಯ ದುರುದ್ದೇಶ, ಒಂದು ಸಮಾಜವನ್ನು ಒಡೆಯುವಂಥದ್ದು, ಗೊಂದಲ ನಿರ್ಮಾಣ ಮಾಡುವಂಥದ್ದು ಈ ಉದ್ದೇಶದಿಂದ ಪ್ರಯತ್ನ ಮಾಡಿದರೆ ಹೊರತು ಇದಕ್ಕೆ ಕಾನೂನು ಪ್ರಕಾರವಾಗಿ ಇದಕ್ಕೆ ಯಾವುದೇ ಮಾನ್ಯತೆ ಇಲ್ಲ. ಕಾನೂನಲ್ಲೂ ಅದಕ್ಕೆ ಯಾವುದೋ ಅವಕಾಶವೂ ಇಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ರಾಜ್ಯ ಸರ್ಕಾರವೇ ಹಲವಾರು ಬಾರಿ ವ್ಯಕ್ತಪಡಿಸಿದ್ದಾರೆ. ಆದರೂ ಈ ಪ್ರಯತ್ನಗಳನ್ನು ಮಾಡಿದ್ದಾರೆ. ಇದಕ್ಕೆಲ್ಲ ತೆರೆ ಎಳಿಲಿಕ್ಕೆ, ಸ್ಪಷ್ಟತೆಯನ್ನು ಕೊಡಲಿಕ್ಕೆ ಕೇಂದ್ರ ಸರ್ಕಾರ ಬಂದಿರುವಂಥದ್ದು ಒಳ್ಳೆಯ ಬೆಳವಣಿಗೆ. ಇದು ಸ್ವಾಗತಿಸ್ತೀವಿ. ಸರ್ಕಾರದಿಂದ ಜಾತಿ ಗಣತಿ ಮತ್ತು ಜನಗಣತಿಯನ್ನು ಮಾಡ್ತಿರುವಂಥದ್ದು ಸ್ವಾಗತಿಸ್ತಾ ಇದ್ದೀವಿ. ವಿಶೇಷವಾಗಿ ಜಾತಿ ಗಣತಿ ಮೊದಲು ಜನಗಣತಿ ಆಗ್ತಿತ್ತು. ಈ ಬಾರಿ ವಿಶೇಷವಾಗಿ ಜಾತಿ ಗಣತಿನೂ ಆಗ್ತಿರುವಂಥದ್ದು ಒಂದು ವಿಶೇಷವಾಗಿದೆ. ಇದನ್ನು ಮೊದಲನೇದಾಗಿ ಸ್ವಾಗತಿಸುತ್ತಾ, ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದೊಂದು ದೊಡ್ಡ ಗೊಂದಲವಾಗಿತ್ತು. ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲದೇ ಇದ್ದರೂ ಸಾಮಾಜಿಕ ಮತ್ತು ಶೈಕ್ಷಣಿಕ ಸರ್ವೆ ಅಡಿಯಲ್ಲಿ ಜಾತಿ ಗಣತಿಯನ್ನು ಮಾಡಲಿಕ್ಕೆ
ಜಾತಿ ಗಣತಿಯನ್ನು ಮಾಡಿದರು. ಇದೆಲ್ಲೋ ಒಂದು ಕಡೆ ಸರಿಯಾಗಿ ಮಾಡಿಲ್ಲ, ಕಾನೂನುಬದ್ಧವಾಗಿಲ್ಲ, ಪ್ರತಿಯೊಂದು ಮನೆಗೆ ಹೋಗಿಲ್ಲ, ಎಲ್ಲ ಕಡೆನೂ ಮಾಹಿತಿ ತಗೊಂಡಿಲ್ಲ, ಪ್ರತಿಯೊಬ್ಬ ವ್ಯಕ್ತಿಯ ಕುಟುಂಬದ ಎಲ್ಲ ಜಾತಿಯ ಗಣತಿಯನ್ನು ಸರಿಯಾಗಿ ಮಾಡಿಲ್ಲ ಅನ್ನೋಂಥದ್ದು ಬಾರಿ ಕೂಗು ಆ ಇಲಾಖೆಯ ಸಂಬಂಧಪಟ್ಟ ವ್ಯಕ್ತಿಗಳು ಸಹ ಇದನ್ನು ಭಾಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿದರು. ಭಾಳ ಗೊಂದಲದ ಮಧ್ಯದಲ್ಲೂ ಕಾಂಗ್ರೆಸ್ ಸರ್ಕಾರ ಗೊಂದಲ ನಿರ್ಮಾಣ ಮಾಡುವಂಥದ್ದು, ಸಮಾಜದಲ್ಲಿ ಗೊಂದಲ, ಜಾತಿಗಳ ಮಧ್ಯದಲ್ಲಿ ಗೊಂದಲ, ಇವೆಲ್ಲ ಪ್ರಯತ್ನಗಳನ್ನು ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. ಇದಕ್ಕೆಲ್ಲ ತೆರೆ ಎಳಿಲಿಕ್ಕೆ, ಇದಕ್ಕೆಲ್ಲ ಒಂದು ಅಂತ್ಯ ಕೊಡಲಿಕ್ಕೋಸ್ಕರ ಕೊಡಲಿಕ್ಕೋಸ್ಕರ ಇವತ್ತೇನು ಕೇಂದ್ರ ಸರ್ಕಾರ ಒಂದು ಸ್ಪಷ್ಟವಾಗಿ, ವೈಜ್ಞಾನಿಕವಾಗಿ, ಉತ್ತಮವಾಗಿ ಪ್ರತಿಯೊಂದು ವ್ಯಕ್ತಿನ, ಪ್ರತಿಯೊಂದು ಮನೆನ ಕಾನೂನುಬದ್ಧವಾಗಿ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇದೆ. ಈ ಅಧಿಕಾರದ ಆಧಾರಿತವಾಗಿ ವ್ಯವಸ್ಥಿತವಾಗಿ ಈ ನಡೆಯುವಂಥದ್ದಾಗುತ್ತೆ. ಇಲ್ಲೇನೋ ಒಂದು ಕಡೆ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕದ್ದಿ ಮುಚ್ಚಿ ಮಾಡ್ತಿದ್ರು, ಸ್ಪರ್ಶತೆ ಇಲ್ಲ. ಸೊ ಹಾಗಾಗಿ ಎಲ್ಲ ಗೊಂದಲಕ್ಕೆ ತೆರೆ ಎಳೆದು ನಮ್ಮ ಸಮಾಜದಲ್ಲಿ ಎಲ್ಲರೂ ತಮ್ಮ ಜಾತಿಯ ಸ್ಥಿತಿಗತಿಗಳು, ಜಾತಿಯ ಸಂಖ್ಯೆಗಳು ಇವೆಲ್ಲವೂ ಭಾಳ ಸ್ಪಷ್ಟವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರಿಗೆ ನಮ್ಮ ರಾಜ್ಯದ ಮತ್ತು ದೇಶದ ಜನತೆಯ ಮತ್ತು ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಹಾಗೆ ನಮ್ಮೊಂದಿಗೆ ಖಂಡಿತ ಕಾನೂನಲ್ಲಿ ಅದಕ್ಕೆ ಯಾವುದೇ ಮಾನ್ಯತೆ ಇಲ್ಲ, ಅವರೇ ಒಪ್ಕೊಂಡಿದ್ದಾರೆ. ಕಾನೂನಲ್ಲಿ ಯಾವುದು ಮಾನ್ಯತೆ ಇಲ್ಲ. ಅವರೇ ಕೇವಲ ರಾಜಕೀಯ ದುರುದ್ದೇಶದಿಂದ ಅವರು ಈ ಪ್ರಯತ್ನವನ್ನು ಮಾಡಿದರು. ಸದುದ್ದೇಶ ಖಂಡಿತ ಅವ್ರಿಗೆ ಯಾವ ಸದುದ್ದೇಶ ಇರಲಿಲ್ಲ. ಕೇವಲ ರಾಜಕೀಯ ದುರುದ್ದೇಶ, ಒಂದು ಸಮಾಜವನ್ನು ಒಡೆಯುವಂಥದ್ದು, ಗೊಂದಲ ನಿರ್ಮಾಣ ಮಾಡುವಂಥದ್ದು ಈ ಉದ್ದೇಶದಿಂದ ಪ್ರಯತ್ನ ಮಾಡಿದರೆ ಹೊರತು ಇದಕ್ಕೆ ಕಾನೂನು ಪ್ರಕಾರವಾಗಿ ಇದಕ್ಕೆ ಯಾವುದೇ ಮಾನ್ಯತೆ ಇಲ್ಲ. ಕಾನೂನಲ್ಲೂ ಅದಕ್ಕೆ ಯಾವುದೋ ಅವಕಾಶವೂ ಇಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ರಾಜ್ಯ ಸರ್ಕಾರವೇ ಹಲವಾರು ಬಾರಿ ವ್ಯಕ್ತಪಡಿಸಿದ್ದಾರೆ. ಆದರೂ ಈ ಪ್ರಯತ್ನಗಳನ್ನು ಮಾಡಿದ್ದಾರೆ. ಇದಕ್ಕೆಲ್ಲ ತೆರೆ ಎಳಿಲಿಕ್ಕೆ, ಸ್ಪಷ್ಟತೆಯನ್ನು ಕೊಡಲಿಕ್ಕೆ ಕೇಂದ್ರ ಸರ್ಕಾರ ಬಂದಿರುವಂಥದ್ದು ಒಳ್ಳೆಯ ಬೆಳವಣಿಗೆ. ಇದು ಸ್ವಾಗತಿಸ್ತೀವಿ.